ಸಹ್ಯಾದ್ರಿಗಿರಿ ಪರ್ವತಗಳಿಂದ ಹತ್ತಾರು ಝರಿ ಜಲಪಾತಗಳು ಒಮ್ಮೆಲೆಗೆ ಧರೆಯೆಡೆಗೆ ದುಮ್ಮಿಕ್ಕುವ ಈ ದೃಶ್ಯವಂತೂ ಹುಟ್ಟು ಹಾಕತ್ತೆ. ಸ್ವರ್ಗವೆಂಬುದು ಬೇರೆಲ್ಲೋ ಇದೆಯಾ ಎಂಬ ಪ್ರಶ್ನೆಯನ್ನ, ಅಂಥದ್ದೊಂದು ಅತ್ಯದ್ಭುತವಾದ ನೈಜ ಚಿತ್ರಣವನ್ನ ತೆರೆದಿಡುವ ಒಂದು ಸುಂದರ ಹಳ್ಳಿಗೆ ಕಳೆದ ವರ್ಷವೂ ಧಾರಾಕಾರ ಮಳೆಯ ಮಧ್ಯೆ ಭೇಟಿ ಕೊಟ್ಟಿದ್ದೆ. ಮಂಜು ಕವಿದು ಮುಚ್ಚಿ ಹೋಗಿದ್ದ ಜಲಪಾತಗಳನ್ನ ಕಾಣಲು ಗಂಟೆಗಟ್ಟಲೆ ಕಾದು ಕೂತು ಕಂಡು ಮರಳಿದ್ದೆ. ಕೊನೆಗೆ ಕೆಲ ನಿಮಿಷಗಳಷ್ಟೇ ಮಂಜಿನ ಹೊದಿಕೆ ಸರಿದು ಕಂಡ ಅಸ್ವರ್ಗೀಯವಾದ ದೃಶ್ಯವನ್ನ. ಈ ಬಾರಿಯೂ ನನ್ನ ಪ್ರಯಾಣ ಹೊರಟಿತ್ತು ಅದೇ ಹುಮ್ಮಸ್ಸು, ಅದೇ ಖುಷಿ, ಅದೇ ಕುತೂಹಲದಲ್ಲಿ. ನನ್ನ ಮನಸ್ಸಲ್ಲೊಂದು ವಿಶೇಷ ಜಾಗವನ್ನ ಪಡೆದಿರೋ ಬೆಳ್ಕಲ್ ಎಂಬ ಸ್ವರ್ಗ ಸದೃಶ ಹಳ್ಳಿಗೆ ತಲುಪಿ ನಿಂತವನಿಗೆ ಆಶ್ಚರ್ಯವೆಂಬಂತೆ ಈ ಬಾರಿಯೂ ಆ ಭೀಕರ ಮಳೆಯೇ ನನ್ನನ್ನ ಈ ಹಳ್ಳಿಗೆ ಸ್ವಾಗತಿಸಿತ್ತು. ಮತ್ತದೇ ಬೇಸರ, ಮತ್ತದೇ ನಿರಾಸೆ. ಕಾರಣ ಆ ಜಲಪಾತಗಳು ಕಾಣಲು ಸಾಧ್ಯವಿಲ್ಲ. ವರ್ಷಧಾರೆ ಕಡಿಮೆಯಾಗಿ ಆ ಮಂಜಿನ ತೆರೆ ದೂರ ಸಾಗಿ ಆ ದೃಶ್ಯ ಬರದೆ ಬೆಳಕಿಗೆ. ಈಗ ಕಾಯುವ ಆಯ್ಕೆಯೊಂದೇ ನನ್ನ ಮುಂದಿದ್ದು. ಇದೊಂಥರ ಪ್ರಕೃತಿ ಎಂಬ ದೇವರ ದಿವ್ಯ ದರ್ಶನಕ್ಕಾಗಿ ಸರತಿ ಸಾಲಿನಲ್ಲಿ ನಿಂತು ಕಾದ ಹಾಗೆ ಎಂದು ಅರಿವಾಗಿ ಆ ಜರಿ ಜಲಪಾತಗಳಷ್ಟೇ ಸುಂದರವಾಗಿದ್ದ ಈ ಅಡವಿಯಂಚಿನ ಹೆಂಚಿನ ಮನೆಗಳ ಹಳ್ಳಿಯನ್ನ, ಹಸಿರು ಗದ್ದೆ ತೋಟಗಳನ್ನ, ಬೋರ್ಗರಿಯುತ್ತಾ ಸಾಗುತ್ತಿದ್ದ ನದಿ ಕಾಲುವೆಗಳನ್ನ ಕಾಣುತ್ತಾ ಮಾಡಲು ಶುರು ಮಾಡಿದ್ದೆ ಕಾಲ